ಕೈಯಲ್ಲಿ ರುಂಡ, ಕೊರಳಲ್ಲಿ ರುಂಡಮಾಲೆ ಧರಿಸ್ಕೊಂಡು ಶಿವನ ಮೇಲೆ ನಿಂತಿರೋ ಅಂತ ಈ ದೇವಿ ಯಾರು? ತನ್ನ ಕೊರಳನ್ನೇ ಕತ್ತರಿಸ್ಕೊಂಡು ಕೈಯಾಗಿ ಹಿಡ್ಕೊಂಡಿರೋ ಅಂತ ಈ ದೇವಿ ಯಾರು? ವಿಧವೆಯ ರೂಪದಲ್ಲಿರೋ ಈ ದೇವಿ ಯಾರು? ಇವರೆಲ್ಲ ಯಾರು? ಇವರಿಷ್ಟ್ಯಾಕೆ ಭಯಂಕರವಾಗಿದ್ದಾರ? ದೇವಿ ಇಷ್ಟೊಂದು ಭಯಂಕರ ರೂಪವನ್ನು ತಾಳಲಿಕ್ಕೆ ಕಾರಣ ಏನು? ಇವರ ಇತಿಹಾಸ ಏನು? ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ ನೋಡ್ರಿ. ಲೆಟ್ಸ್ ಸಿ. ಈ 10 ದೇವಿಯರನ್ನ ದಶಮಹಾವಿದ್ಯಾ ಅಂತ ಹೇಳಿ ಕರೀತಾರೆ. ಅವರೆಲ್ಲ ಯಾರು ಅಂದ್ರ ಕಾಳಿ, ತಾರಾ, ಮಹಾವಿದ್ಯಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತಾ ಚ, ವಿದ್ಯಾ ಧೂಮಾವತಿ ತಥಾ ಬಗಲಾ ಸಿದ್ಧ ವಿದ್ಯಾ ಚ, ಮಾತಂಗಿ, ಕಮಲಾತ್ಮಿಕ, ಏತಾ ದಶಮಹಾವಿದ್ಯಾ ಸಿದ್ಧ ವಿದ್ಯಾ ಪ್ರಕೀರ್ತಿತ. ಇವರೊಳಗ ಮೊದಲೇ ಅವಳು ಕಾಳಿ ದೇವಿ, ನಂತರ ಬರೋಳೆ ತಾರಾದೇವಿ, ಆಮೇಲೆ ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತಾ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲ. ಈ ದಶಮಹಾವಿದ್ಯಾ ದೇವಿಯರು ತಂತ್ರ ಸಾಧನೆ ಒಳಗ ಮುಖ್ಯವಾದಂತ ದೇವಿಯರು. ಮೊದಲನೇ ಬಾರಿಗೆ ಇವ್ರ ಬಗ್ಗೆ ಉಲ್ಲೇಖ ಸಿಗೋದು 8ರಿಂದ 10ನೇ ಶತಮಾನದೊಳಗ ಬಂಗಾಲದೊಳಗ ರಚನೆ ಆದಂತ ರುದ್ರಯಮಲ ತಂತ್ರದೊಳಗ. ಈ ದೇವಿಯರ ಮಂತ್ರ, ಯಂತ್ರ, ಪೂಜಾ ವಿಧಿ ಇವುಗಳ ಬಗ್ಗೆ ನಾವು ವಿಸ್ತಾರದೊಳಗ ಟೋಡಲ ತಂತ್ರದಿಂದ ತಿಳ್ಕೊಬಹುದು. ಇನ್ನು ಪುರಾಣಗಳ ಬಗ್ಗೆ ಹೇಳೋದಾದ್ರ ಮಹಾಭಾಗವತ ಪುರಾಣ ಮತ್ತ ಬೃಹತ್ ಧರ್ಮ ಪುರಾಣದೊಳಗ ಈ ದಶಮಹಾವಿದ್ಯಾ ದೇವಿಯರದು ಉಲ್ಲೇಖ ಸಿಗ್ತದೆ. ಈ 10 ಮಹಾವಿದ್ಯೆ ದೇವಿಯರೊಳಗ ಎಲ್ಲಾರು ಉಗ್ರವಾಗಿ ಭಯಂಕರವಾಗಿನೇ ಇದ್ದಾರ ಅಂತ ಹೇಳಿ ತಿಳ್ಕೊಬೇಡ್ರಿ. ಒಂದಿಷ್ಟು ಜನ ಉಗ್ರವಾಗಿ ಇದ್ರ ಇನ್ನಿಷ್ಟು ಜನ ಸೌಮ್ಯವಾಗಿದ್ದಾರ. ಉಗ್ರವಾಗಿರುವಂತ ದೇವಿಯರೊಳಗ ಕಾಳಿ, ತಾರಾ, ಭೈರವಿ, ಬಗಲಾಮುಖಿ, ಚಿನ್ನಮಸ್ತ ಮತ್ತ ಧೂಮಾವತಿ ಬರ್ತಾರ. ಇನ್ನ ಷೋಡಶಿ, ಭುವನೇಶ್ವರಿ, ಮಾತಂಗಿ ಮತ್ತು ಕಮಲ ಸೌಮ್ಯವಾದಂತ ದೇವಿಯರು. ಒಂದು ದಿನ ಶಿವನ್ ಹೆಂಡತಿ ಸತಿಯ ತಂದೆ ದಕ್ಷ ಪ್ರಜಾಪತಿ ಒಂದ್ ಯಜ್ಞವನ್ನ ಆಯೋಜನೆ ಮಾಡ್ತಾನ. ಆ ಯಜ್ಞಕ್ಕ ಎಲ್ಲಾ ದೇವಾನುದೇವತೆಗಳನ್ನು ಆಹ್ವಾನ ಮಾಡ್ತಾನ. ಆದ್ರ ತನ್ನ ಮಗಳು ಸತಿ ಮತ್ತ ಅಳಿಯ ಶಿವನನ್ನ ಕರೆಯೋದಿಲ್ಲ. ಇದರಿಂದ ಸತಿದೇವಿ ತಂದೆ ಕರೀದೇ ಇದ್ರ ಏನಾತು, ನಾವ್ ಹೋಗೋಣ ಅಂತ ಹೇಳಿ ಶಿವನ್ ಜೊತೆಗೆ ಹಠ ಹಿಡಿತಾಳ. ಅದಕ್ ಶಿವ ಒಪ್ಪದೇ ಇದ್ದಾಗ ಸತಿದೇವಿ ಕೋಪಗೊಂಡು ತನ್ನ 10 ಭಯಂಕರ ರೂಪಗಳನ್ನ ತಾಳ್ತಾಳ. ಆ 10 ರೂಪಗಳೇ ದಶ ಮಹಾವಿದ್ಯೆ. ಇನ್ನೊಂದು ಕಥೆ ಪ್ರಕಾರ ಶಿವ ಮತ್ತು ಪಾರ್ವತಿ ಆಟ ಆಡ್ತಿರ್ತಾರ. ಆಟ ಆಡ್ಬೇಕಾರ ಇಬ್ಬರ ನಡುವ ಜಗಳ ಬರ್ತದ. ನಾನು ಆಟನ ಆಡಂಗಿಲ್ಲ ಅಂತ ಹೇಳಿ ಶಿವ ಎದ್ದು ಹೋಗ್ಬೇಕಾದ್ರ ಪಾರ್ವತಿ ಅವನನ್ನ ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳ. ಆದ್ರ ಎಲ್ಲಾ ಪ್ರಯತ್ನನೂ ವಿಫಲ ಆದಾಗ ಪಾರ್ವತಿ ಸಿಟ್ಟಿಗೆದ್ದು ತನ್ನ ಉಗ್ರ ರೂಪ ಮಹಾಕಾಳಿ ರೂಪವನ್ನ ತಾಳ್ತಾಳ. ಆ ಉಗ್ರ ರೂಪವನ್ನ ನೋಡ್ಲಿಕ್ಕೆ ಆಗ್ಲಾರ್ದ ಶಿವ ಅಲ್ಲಿಂದ ಓಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಪಾರ್ವತಿ ದೇವಿ ತನ್ನ 10 ರೂಪಗಳಿಂದ 10 ದಿಕ್ಕೊಳಗ ಶಿವನನ್ನ ತಡಿತಾಳ. ಆ 10 ರೂಪಗಳನ್ನ ಇವತ್ತ ದಶಮಹಾವಿದ್ಯಾ ಅಂತ ಹೇಳಿ ಪೂಜೆ ಮಾಡ್ತಾರ. ಈ ಕಥೆ ಮೂಲಕ ಇಲ್ಲಿ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರ ಅಂದ್ರ ದೇವಿ ಎಲ್ಲ ದಿಕ್ಕಿನೊಳಗೂ ವ್ಯಾಪಿಸಿಕೊಂಡಾಳ. ಅವಳು ಸರ್ವವ್ಯಾಪಿ, ಅವಳು ಸರ್ವಶಕ್ತಿಯುತೆ. ಅವಳಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಶಿವನಿಗೂ ಸಾಧ್ಯ ಇಲ್ಲ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ನಿಯಂತ್ರಣ ಮಾಡೋಳು ಅವಳೆ. ಈ ದೇವಿಯರನ್ನ ದಶಮಹಾವಿದ್ಯೆ ಅಂತ ಯಾಕೆ ಕರೀತಾರ? ಮಹಾಕಾಳಿ ಯಾರು? ಈ ಮಹಾಕಾಳಿ ಕಾಲವನ್ನ ನಿಯಂತ್ರಿಸೋಳು ಮಹಾಕಾಳಿ. ಹಂಗಿದ್ರ ಕಾಲ ಅಂದ್ರೇನು? ರಾಮನಿಗೆ ಮಹರ್ಷಿ ವಸಿಷ್ಠರು ಹೇಳ್ತಾರ, ಕ್ಷಣಃ ಸ್ವಪ್ನೇ ಭವೇತ್ ಕಲ್ಪಃ, ಕಲ್ಪಃ ಚ ಭವತಿ ಕ್ಷಣ. ಅಂದ್ರ ಕೆಲವೊಮ್ಮೆ ಒಂದು ಕ್ಷಣ ಒಂದು ಕಲ್ಪದಷ್ಟು ದೀರ್ಘವಾಗಿರ್ಬೋದು, ಆದ್ರ ಕೆಲವೊಮ್ಮೆ ಒಂದು ಕಲ್ಪ ಕೇವಲ ಒಂದು ಕ್ಷಣದಂಗ ಕಾಣ್ಬೋದು. ಇದರಿಂದ ಏನ್ ಗೊತ್ತಾಗ್ತದಂದ್ರ ಕಾಲ ಸ್ಥಿರವಾದದ್ದಲ್ಲ, ಅದು ಮನಸ್ಸಿನ ಅನುಭವದ ಮೇಲೆ ಅವಲಂಬಿತವಾದದ್ದು. ಅದು ಒಂದು ಮಾಯೆ. ಈ ಮಾಯೆಯನ್ನ ನಿಯಂತ್ರಿಸೋಳೆ ಕಾಳಿ. ಆ ಕಾಳಿಯ 10 ರೂಪವನ್ನ ದಶಮಹಾವಿದ್ಯೆ ಅಂತ ಹೇಳಿ ಕರೀತಾರೆ. ವಾಟ್ ಈಸ್ ನಾಲೆಜ್? ವಿದ್ಯೆ ಅಂದ್ರೇನು? ಯಾವ ವಿಮುಕ್ತೆ ಸಾ ವಿದ್ಯಾ. ಅಂದ್ರ ಯಾವ ಜ್ಞಾನ ನಮ್ಮನ್ನ ಎಲ್ಲಾ ಬಂಧನಗಳಿಂದ ಮತ್ತು ಅಜ್ಞಾನದಿಂದ ಮುಕ್ತಿಗೊಳಿಸಿ ಮೋಕ್ಷವನ್ನು ಕೊಡ್ತದೋ ಅದ ವಿದ್ಯೆ. ಪ್ರತಿಯೊಂದು ದೇವಿ ಜೀವನದ ಒಂದು ತತ್ವವನ್ನ ಪ್ರತಿನಿಧಿಸ್ತಾಳ. ಯಾವಾಗ ಒಬ್ಬ ಮನುಷ್ಯ ಈ ಪ್ರತಿಯೊಂದು ದೇವಿಯ ತತ್ವವನ್ನ ಅಥವಾ ವಿದ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೋ ಅವಾಗವ ಎಲ್ಲ ಮಾಯೆಯಿಂದ ಮುಕ್ತನಾಗಿ ಮೋಕ್ಷವನ್ನ ಪಡಿತಾನ. ಸೊ ಎಲ್ಲ ಮಾಯೆಯಿಂದ ನಮ್ಮನ್ನ ದೂರ ಮಾಡಿ ಮೋಕ್ಷವನ್ನು ಕೊಡೋದು ಈ ದಶಮಹಾವಿದ್ಯೆ ದೇವಿಯರು.
ಭಾರತದೊಳಗ ವಿವಿಧ ಪಂಥಗಳನ್ನ ನಾವು ನೋಡ್ಬೋದು. ವೈಷ್ಣವ ಪಂಥ, ಶೈವ ಪಂಥ, ಶಾಕ್ತ ಪಂಥ, ಸೌರ್ಯ ಪಂಥ, ಗಣಪತ್ಯ ಪಂಥ ಮತ್ತ ಕೌಮಾರ ಪಂಥ. ವೈಷ್ಣವ ಪಂಥದವರು ಹೆಂಗ ವಿಷ್ಣುವಿನ ಆರಾಧಕರೋ ಹಂಗ ಶಾಕ್ತ ಪಂಥದವರು ದೇವಿಯ ಆರಾಧಕರು. ವೈಷ್ಣವರು ವಿಷ್ಣುವಿನ ದಶಾವತಾರ ಬಗ್ಗೆ ಹೇಳಿದ್ರ, ಶಾಕ್ತ ಪಂಥದವರು ದೇವಿಯ ದಶಮಹಾವಿದ್ಯೆ ಬಗ್ಗೆ ಹೇಳ್ತಾರೆ. ಟೋಡಲ ತಂತ್ರದೊಳಗ ಕಾಲಿಯನ್ನ ಕೃಷ್ಣಾವತಾರಕ್ಕೆ ಹೋಲಿಕೆ ಮಾಡಿದ್ರ ತಾರಾದೇವಿಯನ್ನ ಮತ್ಸ್ಯಾವತಾರ, ತ್ರಿಪುರ ಸುಂದರಿಯನ್ನ ಪರಶುರಾಮ, ಭುವನೇಶ್ವರಿಯನ್ನ ವಾಮನ, ಭೈರವಿಯನ್ನ ಬಲರಾಮ, ಚಿನ್ನಮಸ್ತಾಳನ್ನ ನರಸಿಂಹ, ಧೂಮಾವತಿಯನ್ನ ವರಾಹ, ಬಘಲಾಮುಖಿ ಕೂರ್ಮ, ಮಾತಂಗಿ ರಾಮ, ಕಮಲಾದೇವಿಯನ್ನ ಬುದ್ಧನಿಗೆ ಹೋಲಿಕೆ ಮಾಡ್ತಾರೆ. ಬಹಳಷ್ಟು ಶತಮಾನಗಳವರೆಗೆ ಸೀತಾದೇವಿಯನ್ನ ಎಲ್ಲಾ ಮಹಿಳೆಯರಿಗೆ ಪ್ರೇರಣೆಯಾಗಿ ತೋರಿಸ್ಲಾಗ್ತಿತ್ತು. ಆದ್ರ ಯಾವಾಗ ಭಾರತದ ಮೇಲೆ ವಿದೇಶಿ ಆಕ್ರಮಣಗಳು ಜಾಸ್ತಿ ಆಗ್ಲಿಕತ್ತುವೋ ಮತ್ತ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ಲಿಕತ್ತುವೋ ಅವಾಗ ಪ್ರತಿ ಮಹಿಳೆಯ ಅಂತರಂಗದ ಶಕ್ತಿ, ದೈವಿಕ ಸಾಮರ್ಥ್ಯ, ಆತ್ಮವಿಶ್ವಾಸ, ಧೈರ್ಯ ಮತ್ತು ಜ್ಞಾನವನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ಭಯಂಕರ 10 ರೂಪಗಳನ್ನ ಸೃಷ್ಟಿ ಮಾಡ್ಲಾಯ್ತು. ಈ 10 ರೂಪದೊಳಗ ಯಾವ ರೂಪನೂ ಒಬ್ಬ ಪುರುಷನ ಮೇಲೆ ಡಿಪೆಂಡ್ ಆಗಿಲ್ಲ. ಇನ್ಫ್ಯಾಕ್ಟ್ ದೇ ಆರ್ ಡಾಮಿನೇಟಿಂಗ್ ಮಸ್ಕ್ಯುಲಿನ್ ಎನರ್ಜಿ. ನಮಗ್ ನೆನಪು ಮಾಡೋದೇನಂದ್ರ ಡಿವೈನ್ ಫೆಮಿನಿನ್ ಎನರ್ಜಿ ಈಸ್ ಸುಪ್ರೀಂ. ನಾರಿ ಶಕ್ತಿಯೇ ಪರಮಶಕ್ತಿ. ಈ ಶಕ್ತಿ ಇಲ್ಲದೆ ಬ್ರಹ್ಮ, ವಿಷ್ಣು, ಶಿವ ಯಾರಿಗೂ ಅಸ್ತಿತ್ವ ಇಲ್ಲ. ಈ ನವರಾತ್ರಿ ದಶಮಹಾವಿದ್ಯೆ ದೇವಿಯರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾ ಪ್ರಾರ್ಥನೆ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ and see you with the next video. Bye. Ciao.